ಈಗ ಅದು ಒಂದು ಗ್ರೇ ಶ್ಯಾಡೋ ಇದೆಯಲ್ಲ ಅದು ಆ್ಯಕ್ಚುಯಲ್ ಎಷ್ಟು ಬರಬೇಕಂತ? ಹಾಂ ಸರ್, ಅವ್ರಿಗೆ ಎಷ್ಟು ಇರಬೇಕು ಅಂತ. ಹಾಂ, ಗ್ರೇ ಶ್ಯಾಡೋಲ್ಲಿ ಅವರು ಇಲ್ಲಿ ಇದೆಯಲ್ಲ ಸರ್, ಅದು ಅವ್ರಿಗೆ ಇಷ್ಟು ಬರಬೇಕಂತ. ಹಾಂ, ಅವ್ರಿಗೆ ಸ್ವಲ್ಪ ಕೆಮ್ಮಿದೆ, ಬ್ರೀತಿಂಗ್ ಪ್ರಾಬ್ಲಮ್ ಕೂಡ ಇದೆ, ಒಂದು ಸ್ವಲ್ಪ ಕಡಿಮೆ. ಓಕೆ. ಈ ಪೇಷಂಟ್ಗೆ ನಾನು ಪೋಸ್ಟ್ ಮಾಡ್ತೀನಿ ಸರ್. ಹಾಂ, ಓಕೆ. ವೈಟಲ್ ಕೆಪಾಸಿಟಿನೇ ಕಡಿಮೆ ಇದ್ದರೆ ರೆಸ್ಟ್ರಿಕ್ಟಿವ್ ಲಂಗ್ ಡಿಸೀಸ್ ಅದು. ಅದು ಪ್ರೆಡಿಟೆಡ್ ವ್ಯಾಲ್ಯೂ ಇರುತ್ತಲ್ಲ ಸರ್, ಅವ್ರು ಗ್ರಾಫ್ ಕೂಡ ನೋಡ್ಕೊಳ್ಳೋದು. ಇದು ನಾರ್ಮಲ್ ಗ್ರಾಫ್ ಇದೆ ನೋಡಿ, ಹಾಂ, ಇದು ಕಾಣಿಸ್ತಿದೆಯಲ್ಲ ಸರ್, ಅದು ನಾರ್ಮಲ್ ಗ್ರಾಫ್. ಓಕೆ. ಈ ಪೇಷಂಟ್ ಪರ್ಫಾರ್ಮ್ ಗ್ರಾಫ್, ಓಕೆ. ಅದ್ರ ಮೇಲೆ ಕೂಡ ಕಂಪೇರ್ ಮಾಡ್ಬೋದು, ಪರ್ಸೆಂಟೇಜ್ ಕೂಡ ಕಂಪೇರ್. ಓಕೆ. ಒಂದು ಸೆಷನ್ಗೆ ಒಂದು ಸ್ಪೇಸರ್ ಯೂಸ್ ಮಾಡ್ತೀರಾ? ಒಂದು ಸ್ಪೇಸರ್ ಮೌತ್ ಪೀಸ್ ಯೂಸ್ ಮಾಡ್ತೀವಿ ಸರ್. ಹಾಂ, ಮೌತ್ ಪೀಸ್ ಓಕೆ. ಸ್ಪೇಸರು ಒಂದು ಸೆಷನ್ಗೆ ಒಂದು ಸ್ಪೇಸರ್ ಒಂದು ಯೂಸ್ ಮಾಡೋಣ ಸರ್. ಓಕೆ. ಸರ್ ಮೌತ್ ಪೀಸ್ ಹಾಕಿ ಕೊಟ್ಕೊಡ್ತೀವಲ್ಲ, ಹಾಂ. ಜಸ್ಟ್ ಇನ್ನೇನು ಮಾಡ್ಕೊತಾರೆ ಅವರು. ಓಕೆ. ನಾವು ಕೊಡೋದು ಸ್ಯಾಲ್ಬ್ಯೂಟಮಾಲ್ ಅಷ್ಟೇನಾ? ಹಾಂ, ಲಿವರ್ ಸಾಲ್ಮನ್ ಪೋಸ್ಟ್ ಮಾಡ್ತಾರೆ. ನೋ ಮ್ಯಾಮಸ್ ಮಾಡ್ತೀನಿ. ಬಾಯಿಂದ ಉಸಿರು ತಗೋಬೇಕು. ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟು ಉಸಿರನ್ನ ಸ್ವಲ್ಪ ದಮ್ ಕಟ್ಟಿ ಮೂಗಲ್ ಬಿಡಬೇಕು. ಹಾಂ, ನಿಧಾನಕ್ಕೆ ಮಾಡಿ. ಬಾಯಲ್ಲಿ ಇಟ್ಕೊಳ್ಳಿ. ಹಾಂ, ಇದು ಉಸಿರು ತಗೊಳ್ಳಿ, ಹಾಗೆ ಇಟ್ಕೊಳ್ಳಿ, ಬಿಡಿ ನಿಧಾನ. ಮತ್ತೆ ಉಸಿರು ತಗೊಳ್ಳಿ, ಬಾಯಿಂದ ತಗೋಬೇಕು ಉಸಿರು. ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟು ದಮ್ ಕಟ್ಟಿ ಮೂಗಲ್ ಬಿಡಿ. ಒಂದು ಆ ಥರ ಒಂದು 5-6 ಸರಿ ಮಾಡಿ. ಐಡಿಯಲಿ ಇನ್ಹೇಲರ್ ಯೂಸ್ ಮಾಡುವಾಗ ಬಾಯಿಂದಾನೇ ತಗೋಬೇಕು, ಮೂಗಿಂದ ಬಿಡಬೇಡಿ. ಹೋಲ್ಡ್ ಮಾಡಿ. ಬಿಫೋರ್ ಪಂಪಿಂಗ್ ಆಲ್ರೆಡಿ ಮೆಷಿನ್ ಬಾಯಲ್ಲಿ ಇರಬೇಕು, ಹಾಂ ಸರ್, ಸ್ಪೇಸರ್ ಬಾಯಲ್ಲಿ. ಎರಡು ಇದೆ ಮೆಥಡ್. ಕ್ಯಾಪ್ ಹಾಕ್ಬಿಟ್ಟು ಕೊಡ್ಬೋದು, ಹಿಂಗೆ ಹಾಂ. ಕೊಡ್ಬೋದು. ಜಸ್ಟ್ ಅಡಲ್ಟ್ಸ್ ಮಾತ್ರ ಹಿಂಗೆ ಕೊಡೋದು. ಯಾಕಂದ್ರೆ ಅವ್ರಿಗೆ ಅರ್ಥ ಆಗೋಲ್ಲ. ಅರ್ಥ ಆಗಿಲ್ಲ ಅಂದರೆ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಅವ್ರಿಗೆ ಮಾತ್ರ ಕ್ಯಾಪಲ್ಲಿ. ಇನ್ನೂ ಚಿಕ್ಕ ಮಕ್ಕಳಿದ್ರೆ ಬಾಯಿಂದನೇ ಬ್ರೀತ್ ಔಟ್ ಮಾಡ್ಬೋದು. ಓ, ತುಂಬ ಇರ್ತಾರಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಹಾಂ, ಓಲ್ಡ್ ಏಜಲ್ಲಿ ಐ ಮೀನ್ ಅಡಲ್ಟ್ಸ್ ಅಂದರೆ ಮೂಗಿಂದ ಮಾಡಬೇಕು. ಸರಿ, ಇನ್ನೊಂದು ಸರಿ ಆರಾಮಾಗಿ ತೊಗೊಳ್ಳಿ. ಆರಾಮಾಗಿ ಉಸಿರಾಡ್ತಿಲ್ಲ, ಹಂಗೆ ಬಾಯಿಂದ ಉಸಿರು ತೊಗೊಳ್ಳಿ, ಸ್ವಲ್ಪ ದಮ್ ಕಟ್ಟಿ ಮೂಗಲ್ ಬಿಡಿ, ನಿಧಾನಕ್ಕೆ ಮಾಡಿ.